ನಮಸ್ತೆ ಸ್ನೇಹಿತರೆ, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸಿ ಇವತ್ತಿನ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ತುಂಬ ಜನಕ್ಕೆ ಅನಿಸ್ತಿರುತ್ತೆ, ನಾವು ಏನೇ ದುಡಿಮೆ ಮಾಡಿದರೂ ನಮಗೆ ಯಶಸ್ಸು ಕಾಣ್ತಾ ಇಲ್ಲ ಅನ್ನೋರು ಸ್ವಲ್ಪ ಜನ. ಆದರೆ ನಾವು ಆಲ್ರೆಡಿ ಒಂದು ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಿದ್ದೀವಿ, ನಮಗೆ ತುಂಬಾ ಅಷ್ಟು ಲಾಭ ಅಂತಲೂ ಆಗ್ತಾಯಿಲ್ಲ, ನಷ್ಟ ಅಂತಲೂ ಆಗ್ತಾಯಿಲ್ಲ, ಬಂದಿರತಕ್ಕಂಥ ಹಣ ಉಳಿತಾ ಇಲ್ಲ ಅಂತ ಹೇಳಿಬಿಟ್ಟು ಸುಮಾರಷ್ಟು ಜನ ಹೇಳ್ತಾರೆ. ಎಲ್ಲರಿಗೂ ಎಲ್ಲ ಒಂದು ಪರಿಹಾರ ಮಾಡ್ಕೊಳ್ಲಿಕ್ಕೂ ದೇವರು ಅಷ್ಟೊಂದು ಹಣಕಾಸಿನ ಒಂದು ಶಕ್ತಿಯನ್ನು ಕೊಟ್ಟಿರೋದಿಲ್ಲ. ಸೊ ಒಬ್ಬೊಬ್ಬರನ್ನ ಕೇಳಿದರೆ ಒಬ್ಬೊಬ್ಬರು ಒಂದೊಂದು ಹೇಳ್ತಾರೆ, ಆ ದೇವ್ರ ಹತ್ರ ಹೋಗ್ರಿ, ಈ ದೇವ್ರ ಹತ್ರ ಹೋಗ್ರಿ ಅಂತ ಹೇಳ್ತಾರೆ. ಬಟ್ ನನ್ನ ಒಂದು ಅಭಿಪ್ರಾಯನ ಇಲ್ಲಿ ಶೇರ್ ಮಾಡ್ತೀನಿ ಸ್ನೇಹಿತರೆ. ಸೊ ಅದಕ್ಕಿಂತ ಮುಂಚೆ ನೀವು ಇಲ್ಲಿ ನೋಡ್ತಾ ಇದ್ದೀರಲ್ವ, ಇದರಿಂದನೇ ನಿಮ್ಮ ಎಲ್ಲ ಸಮಸ್ಯೆನೂ ಪರಿಹಾರ ಆಗುತ್ತೆ. ಇದಕ್ಕೆ ಅಂಥ ಒಂದು ಶಕ್ತಿ ಇದೆ. ನಾವೇನು 1000 ಗಂಟಲೆ ಇದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡಬೇಕಾಗಿಲ್ಲ. ಸೊ ಇದನ್ನು ನಾವು ಮನೆಯಲ್ಲಿ ಅಥವಾ ನಮ್ಮ ಒಂದು ಅಂಗಡಿಗಳಲ್ಲಿ ನಾವು ಇಟ್ಕೊಂಡು ಪೂಜೆ ಮಾಡೋದ್ರಿಂದ ಸೊ ನಮ್ಗೆ ಏನಂತ ಹೇಳಿದರೆ ಯಾವುದೇ ಒಂದು ಕೆಟ್ಟ ದೃಷ್ಟಿ ಅನ್ನೋದು ಬೀಳೋದಿಲ್ಲ. ನಮ್ಮನ್ನು ನೋಡಿಬಿಟ್ಟು ಯಾರೆಲ್ಲ ನಮ್ಮನ್ನು ನೋಡಿ ಇವ್ರು ಹೇಗಿದ್ದವರು, ಹೇಗಾದ್ರಪ್ಪ ಇಷ್ಟು ಬೇಗ ಹೇಗೆ ಬೆಳವಣಿಗೆ ಕಂಡ್ರಪ್ಪ ಅಂತ ನಮ್ಮನ್ನು ನೋಡಿ ಹೊಟ್ಟೆ ಹುರ್ಕೊಂಡು ನಮ್ಮ ಮನೆಗೆ ಬಂದು ಸೊ ನಮಗೆ ಕೆಟ್ಟದ್ದನ್ನು ಬಯಸೋ ಅಂಥವ್ರು ಇರ್ತಾರೆ. ಸೊ ಅಂಥವ್ರಿಗೆ ನಾವು ಬಾಗಿಲು ದಾಟಿ ಬರಬೇಕಾದ್ರೆ ಮೇಲ್ಗಡೆನೇ ಕಟ್ಟಬೇಕಾಗುತ್ತೆ. ಸೊ ಅಂಗಡಿಗಳಲ್ಲಿ ಅಷ್ಟೇ ನಮಗೆ ಗಿರಾಕಿಗಳು ಎಲ್ಲಿ ನಿಂತ್ಕೊತಾರಲ್ವ ಆ ಒಂದು ಮೇಲ್ಭಾಗದಲ್ಲೇ ನಾವು ಇದನ್ನು ಕಟ್ಟಬೇಕಾಗುತ್ತೆ. ಇದನ್ನು ಯಾವತ್ತು ಕಟ್ಟಬೇಕು ಅಂತ ಹೇಳಿದರೆ ಮಂಗಳವಾರ, ಶುಕ್ರವಾರ ಅಥವಾ ಭಾನುವಾರದ ದಿನಗಳಲ್ಲಿ ನಾವು ಕಟ್ಟಬೇಕಾಗುತ್ತೆ. ಇದಕ್ಕೆ ಅಷ್ಟು ಶಕ್ತಿ ಇದನ್ನು ಎಲ್ಲರೂ ವಿಡಿಯೋ ಮಾಡಿದ್ದಾರೆ, ಇವರು ಮಾಡ್ತಾರೆ ಅಂತ ಖಂಡಿತವಾಗ್ಲೂ ಭಾವಿಸ್ಬೇಡಿ. ನನಗೆ ಇದನ್ನು ಕಂಟೆಂಟಾಗಿ ತೊಗೊಂಡು ವಿಡಿಯೋ ಮಾಡಬೇಕು ಅನ್ನೋ ಉದ್ದೇಶ ಖಂಡಿತವಾಗ್ಲೂ ಇಲ್ಲ. ನಾನು ಯಾವುದನ್ನೇ ವಿಡಿಯೋ ಮಾಡಿದರೂ ಪರ್ಸ್ನಲಿ ನನಗೆ ಏನು ಅದರಿಂದ ಒಳ್ಳೆಯದು ಕೆಟ್ಟದ್ದು ಆಗಿರುತ್ತಲ್ವ ಆ ಒಂದು ಇಂಟೆನ್ಷನನ್ನು ಇಟ್ಕೊಂಡು ನಾನು ವಿಡಿಯೋ ಮಾಡಿರ್ತೀನಿ. ಸೊ ಇದರಿಂದ ನಾನು ಬೇರೆಯವ್ರಿಗೂ ಹೇಳಿದ್ದೀನಿ, ಅವ್ರಿಗೂ ಅದೇ ರೀತಿಯಾಗಿ ತುಂಬಾ ಯಶಸ್ಸು ಸಿಕ್ಕಿದೆ. ಇದಕ್ಕೇನು ನಾವು ನಿಯಮ ನಿತ್ಯ ಮಾಡಬೇಕು, ಪೂಜೆ ಮಾಡಬೇಕು ಆ ಥರದ್ದು ಏನೂ ಇಲ್ಲ. ಕಟ್ಟಬೇಕಾದ್ರೆ ನಾವು ಇಂಥದ್ದೇ ದಿನ ಅಂತ ಇರುತ್ತೆ, ಆವತ್ತಿನ ದಿನ ಇದನ್ನು ನಾವು ಕಟ್ಟಬೇಕಾಗುತ್ತೆ. ಮಂಗಳವಾರ, ಶುಕ್ರವಾರ, ಭಾನುವಾರ ಅಥವಾ ಅಮಾವಾಸ್ಯೆ, ಹುಣ್ಣಿಮೆ ದಿನಗಳಲ್ಲಿ ನಾವು ಇದನ್ನು ಕಟ್ಬೋದು. ಇದನ್ನು ಕಟ್ಟಿದ ನಂತರ ನಾವೇನಂದರೆ ಇದಕ್ಕೆ ದಿನ ನಾವೇನು ಪೂಜೆ ಮಾಡ್ತೀವಲ್ವ, 2 ಊದ್ಬತ್ತಿ ಒಂಚೂರು ಲೋಭನ ತೋರಿಸ್ಬಿಟ್ರೆ ಸಾಕು, ಅದು ಸದಾ ನಮ್ಮನ್ನು ಕಾಯ್ತಾ ಇರುತ್ತೆ. ಅಷ್ಟು ಶಕ್ತಿ ಇರ್ತಕ್ಕಂಥದ್ದು ಈ ಸ್ಫಟಿಕಕ್ಕೆ. ಇದು ಏನು ಅಂತ ಹೇಳ್ತೀನಿ ನೋಡಿ. ಇದು ಸ್ಫಟಿಕದ ಕಲ್ಲು ಅಂತ ಕರೀತಾರೆ, ಆಲಮ್ ಅಂತ ಕರೀತಾರೆ, ಅಥವಾ ಪಟಾಗಾರ ಅಂತ ಕರೀತಾರೆ. ಇದನ್ನು ನಿಜವಾಗ್ಲೂ ಇದಕ್ಕೆ ಎಷ್ಟು ಶಕ್ತಿ ಇದೆ ಅಂದರೆ ಮನುಷ್ಯನ ಕಣ್ಣಿಗೆ ಕಲ್ಲೇ ಕರಗುತ್ತಂತೆ. ಅಂಥ ಒಂದು ಏನಂದರೆ ಕೆಟ್ಟ ದೃಷ್ಟಿಯನ್ನು ಇದು ಹಿಡಿದಿಟ್ಕೊಳೋ ಅಂಥ ಶಕ್ತಿ ಈ ಒಂದು ಸ್ಫಟಿಕಕ್ಕೆ ಇದೆ. ಇದನ್ನು ಪೌಡ್ರು ಸಹ ಬರುತ್ತೆ. ಇದನ್ನು 2 ರೀತಿಯಾಗಿ ನಾವು ಉಪಯೋಗ ಮಾಡ್ಬೋದು. ಪೌಡ್ರು ಸಹ ಬರುತ್ತೆ, ಇದ್ರದ್ದು ಕಲ್ಲು ಸಹ ಬರುತ್ತೆ. ಕಲ್ಲನ್ನು ನಾನು ತೋರಿಸ್ತಾ ಇದ್ದೀನಲ್ವ. ಸೊ ಈ ಒಂದು ರೀತಿಯಾಗಿ ನಾವು ಕಟ್ಟಿಬಿಟ್ಟು ಅಮಾವಾಸ್ಯೆ, ಹುಣ್ಣಿಮೆ ಅಥವಾ ಮಂಗಳವಾರ, ಶುಕ್ರವಾರದ ದಿನಗಳಲ್ಲಿ ನಾವು ಇದನ್ನು ಕಟ್ಟಿ ಇದಕ್ಕೆ ಸ್ವಲ್ಪ ಲೋಭಾನ ಮತ್ತು ಊದ್ಬತ್ತಿಯಿಂದ ನಾವು ಬೆಳಗ್ಗೆ ನಮ್ಮ ಇಷ್ಟಾರ್ಥಗಳು ಬೇಡ್ಕೊಂಡು ಪ್ರತಿದಿನವೂ ನಾವು ದೇವರಿಗೆ ಹೇಗೆ ಪೂಜೆ ಮಾಡ್ತೀವಲ್ವ ಅದೇ ರೀತಿಯಾಗಿ ಇದಕ್ಕೆ ನಾವು ಬರೀ ಊದ್ಬತ್ತಿ ಬೆಳಗ್ಗೆ ನಮ್ಮ ಇಷ್ಟಾರ್ಥ ಕೇಳಿಕೊಂಡ್ರೆ ಸಾಕು, ಖಂಡಿತವಾಗ್ಲೂ ಪೂರೈಸುತ್ತೆ. ಅದರಲ್ಲೂ ನಮ್ಮ ವ್ಯಾಪಾರ ಉದ್ಯೋಗದಲ್ಲಿ ತುಂಬ ಅಂದರೆ ತುಂಬಾ ಯಶಸ್ಸನ್ನು ಕೊಡುತ್ತೆ ಇದು. ಸೊ ಹಾಗಾಗಿ ಯಾರಿಗೆಲ್ಲ ನನಗೆ ವ್ಯಾಪಾರದಲ್ಲಿ ತುಂಬ ನಷ್ಟ ಆಗ್ತಾಯಿದೆ, ದುಡ್ಡು ಕೈಯಲ್ಲಿ ನಿಲ್ತಾ ಇಲ್ಲ, ಕೊಟ್ಟಿರೋ ಹಣ ಬರ್ತಾ ಇಲ್ಲ ಅನ್ನೋರು ಇದನ್ನು ಒಮ್ಮೆ ನೀವು ಕಟ್ಟಿ ನೋಡಿ, ನೀವು ಖಂಡಿತವಾಗ್ಲೂ ನೀವೇ ಹೇಳ್ತೀರಾ ಇದಕ್ಕಷ್ಟು ಪವರ್ ಇದೆ ಅಂತ ಹೇಳ್ಬಿಟ್ಟು. ಇನ್ಸ್ಟೆಂಟಾಗಿ ಯಾವುದೂ ಆಗೋಲ್ಲ ನಿಮಗೆ. ಇದ್ರ ರಿಸಲ್ಟು ಕೆಲವೊಬ್ಬರಿಗೆ ಒಂದು ವಾರದಲ್ಲೇ ಗೊತ್ತಾಗುತ್ತೆ, ಕೆಲವೊಬ್ಬರಿಗೆ 15 ದಿನ, ತಿಂಗಳಲ್ಲಿ ಗೊತ್ತಾಗುತ್ತೆ. ಸೊ ಹಾಗಾಗಿ ನಂಬಿಕೆ ಇರಬೇಕು. ನಾವು ಯಾವುದೇ ಕೆಲಸ ಮಾಡಿದ್ರು ನಾನು ಹೇಳ್ತೀನಿ ಇನ್ನೊಬ್ಬರು ಹೇಳ್ತಾರೆ ಅಂತ ಮಾಡೋದಲ್ಲ, ನೀವು ನಂಬಿಕೆ ಇಟ್ಟು ಮಾಡಿ. ಖಂಡಿತವಾಗ್ಲೂ ಇದರಿಂದ ತುಂಬ ಅಂದರೆ ತುಂಬಾ ಬೆನಿಫಿಟ್ಸ್ ಇದೆ, ತುಂಬ ಒಳ್ಳೆಯದಾಗುತ್ತೆ. ನಮ್ಮನ್ನು ಒಂಥರ ಶ್ರೀರಕ್ಷೆ ಥರ ಕಾಯುತ್ತೆ ಅಂತಲೇ ಹೇಳ್ಬೋದು. ಅಷ್ಟು ರೀತಿಯಾಗಿ ನಮಗೆ ಯಶಸ್ಸನ್ನು ಕೊಡುತ್ತೆ. ಅಷ್ಟು ಪವರ್ಫುಲ್ ಆಗಿರ್ತಕ್ಕಂಥ ಕಲ್ಲು ಇದು ಅಂತ ಹೇಳ್ಬೋದು ನಾವು. ಯಾರು ನಮ್ಮನ್ನು ನೋಡಿ ನಮಗೆ ಕೆಟ್ಟದ್ದು ಬಯಸೋಕ್ಕೆ ನಮಗೆ ಬರ್ತಾರಲ್ವ ಅಂಥವ್ರ ಶಕ್ತಿನೂ ಹಿಡಿದಿಟ್ಕೊಳ್ಳೋ ಅಂಥ ಒಂದು ಶಕ್ತಿ ಈ ಒಂದು ಕಲ್ಲಿಗಿದೆ. ಹಾಗಾಗಿ ಯಾರಿಗೆಲ್ಲ ಇದರ ಉಪಯೋಗ ಬೇಕೋ ಪಡ್ಕೊಳ್ಳಿ ಅಂತ ಹೇಳ್ತೀನಿ. ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಎಲ್ಲರಿಗೂ.